ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಗೊತ್ತಾ, ನಾನು ಇವತ್ತು ಇಷ್ಟು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಸೊ ಡೇ ಟೈಮಲ್ಲ, ನೈಟ್ ಟೈಮಲ್ಲೇ ಅದನ್ನು ನಿಮಗೆ ತೋರಿಸ್ತೀನಿ. ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಓಕೆನಾ. ಲೆಕ್ಕ ಕೊಡ್ತೀನಿ ನೋಡಿ. ಒಂದು ಬ್ಲೌಸು ಲಂಗ ಬ್ಲೌಸು, ಓಕೆನಾ. ಇದೆಲ್ಲ ಕಟ್ಟಿಂಗ್ ಆಗಿದೆ. 2 3 4 5 6 7 8 9 10 11 12 13 ಟೋಟಲ್ಲು 13. ಅಂದರೆ ಎಷ್ಟು, 2 ಲಂಗ ಬ್ಲೌಸು ಚಿಕ್ಕ ಮಕ್ಕಳದು, 11 ಬ್ಲೌಸ್ಗಳಿದೆ. ನಿಮಗೆ ಟೈಮರು ತೋರಿಸ್ತೀನಿ. ಸೊ ತುಂಬ ಇಂಟ್ರೆಸ್ಟ್ ಇದೆ, ಫುಲ್ ವಿಡಿಯೋ ನೋಡಿ, ಓಕೆನಾ. ನೋಡ್ಬೋದು, ಶನಿವಾರ ನೈಟು 2 ಗಂಟೆ 31 ನಿಮಿಷದಲ್ಲಿ ನಾನು ಕಟಿಂಗ್ ಮಾಡಿ ಒಂದು ಕಡೆಗೆ ಇಟ್ಟು ತೋರಿಸ್ತಿದ್ದೀನಿ. ಅಂದರೆ ನಾನು ಎದ್ದಿದ್ದು 12:30 12 ಕಾಲಲ್ಲಿ ನಾನು ಎದ್ದಿದ್ದು ನೈಟು. ಬೆಳಗ್ಗೆ ಭಾನುವಾರ ಮದುವೆ ಇತ್ತು, ನಾನು ಶನಿವಾರ ಬಟ್ಟೆ ಕೊಡಲೇಬೇಕಾಗಿತ್ತು. ಸೊ ಹಾಗಾಗಿ ವಿಧಿ ಇಲ್ದಲ್ಲೇ ನಾನು ಹೇಳಲೇಬೇಕಾಗಿ ಬಂತು. ಹಂಗಾಗಿ ಎದ್ದು ಕಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಕೂತೆ. ಇವಾಗ ನಾನು ಅಂದರೆ ಒಂದು ಕಡೆಯಿಂದನೇ ತಗೋತಿಲ್ಲ, ಸುಮ್ಮನೆ ಸಿಕ್ಕಿದ್ದೆ ತಗೋತಿದ್ದೀನಿ. ಯಾಕಂತಂದರೆ ಸ್ವಲ್ಪ ಭಯನೂ ಇತ್ತು ನನಗೆ, ಇಷ್ಟು ಬ್ಲೌಸ್ ನಾನು ಬೆಳಗ್ಗೆ ಕೊಡಲೇಬೇಕು ಅನ್ನೋ ಭಯದಲ್ಲಿ. ಸೊ ಸಿಕ್ಕಿದ್ನೇ ಪಟ ತಗೊಂಡು ಸ್ಟಿಚ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ನೀವು ನೋಡ್ತಿರ್ಬೋದು, 2 ಗಂಟೆ 36 ನಿಮಿಷದಲ್ಲಿ 2 ಬ್ಲೌಸ್ನ ತೊಗೊಂಡೆ. ಗಾಲ್ಡ್ ಗಿಫ್ಟ್ ಅಂತ ಅನಿಸುತ್ತೆ, ಅಲ್ಲಿರೋ ಪ್ಯಾಟರ್ನ್ ನೋಡಿ ನೀವು. ನಾನು ಟೈಮರ್ ತೋರಿಸ್ಬೇಕು ಅಂದರೆ ಗಾಲ್ಡ್ ಗಿಫ್ಟ್ ನಿಮಗೆ ಕರೆಕ್ಟಾಗಿ ಇವತ್ತಾಗುತ್ತೆ ಅನ್ನೋ ಒಂದು ಸಿಗ್ನಲ್ ಇರ್ಬೋದೇನೋ. ನನಗಿದು ಮೋಟಿವೇಶನ್ ಕೊಡ್ತು ಅಂತ ಅನಿಸುತ್ತೆ. ಸೊ ಅದು 2 ಬ್ಲೌಸ್ನ ನಾನು ಸ್ಟಿಚ್ ಮಾಡು ನಿಮಗೆ ಟೈಮರ್ನೂ ತೋರಿಸ್ತೀನಿ ನೋಡಿ. ಎಷ್ಟು ಸ್ಪೀಡಾಗಿ ಸ್ಟಿಚ್ ಮಾಡಿದ್ದೀನಿ ಅಂತಂದರೆ ಹೆವಿ ಸ್ಪೀಡು. 2 ಗಂಟೆ 36 ನಿಮಿಷದಲ್ಲಿ ಸ್ಟಾರ್ಟ್ ಮಾಡಿದ್ದು, 2 ಗಂಟೆ 23 ನಿಮಿಷದಲ್ಲಿ ನಾನು 2 ಬ್ಲೌಸ್ನ ಫಿನಿಷ್ ಮಾಡಿದ್ದೀನಿ. ಸರಿ ಆಯಿತು ಅಂತ ಹೇಳಿ 2 ಬ್ಲೌಸ್ನ ನಾನು ಕರೆಕ್ಟಾಗಿ, ಯಾವುದೇ ಡೌಟ್ ಇಲ್ಲ, ಯಾಕಂದರೆ ನಾನು ಕಟಿಂಗ್ ಮಾಡ್ಕೊಂಡಿದ್ದೆ ಸಪ್ರೇಟ್ ಇತ್ತು. ಸೊ ಈ ಕಡೆ ಸೈಡಿಗೆ ಹಾಕಿ ಮತ್ತೆ ತಗೊಂಡೆ. ಅಂದರೆ ಮಕ್ಕಳು ನಮ್ಮ ಮನೆಯವರೆಲ್ಲ ಮಲಗಿದ್ರು, ಸರಿ ಅಂತ ನಾನು ಏನು ಗೊತ್ತಾ, ಒಂದೇ ಅಳತೆಯಲ್ಲಿ 2 ಇತ್ತು, 3 ಇತ್ತು. ನಾನು ಒಂದೊಂದಕ್ಕೆ ಫೋನಲ್ಲಿ ತೊಗೊಂಡು ನಿಮಗೆ ತೋರಿಸೋವಷ್ಟು ನನಗೆ ಟೈಮು ಇರಲಿಲ್ಲ ಅಲ್ವಾ. ಇದು 3 ಬ್ಲೌಸು ಒಂದು ಅಳತೆದು. ಸೊ ಹಾಗಾಗಿ ತೊಗೊಂಡು 3 ಗಂಟೆ 24 ನಿಮಿಷದಲ್ಲಿ ತಗೊಂಡು ಸ್ಟಿಚ್ ಮಾಡೋಕ್ಕೆ ಕೂತೆ. ಎಷ್ಟು ಸ್ಪೀಡಾಗಿ ಸ್ಟಿಚ್ ಮಾಡಿದ್ದೀನಿ ಅಂತ ಅಂದರೆ, ನಿಜವಾಗ್ಲೂ ಮಧ್ಯರಾತ್ರಿ 12 ಕಾಲಿಂದ ಎದ್ದಿರೋದು. ತುಂಬ ಸ್ಪೀಡ್, ಹೆವಿ ಸ್ಪೀಡ್. ಹಾಫ್ ಸ್ಲೀವು, ಲಾಂಗ್ ಸ್ಲೀವ್ ಇಲ್ಲ, ಮತ್ತು ಲೇಸು ಟ್ಯಾಗು ಎಲ್ಲ ಹಾಕಬೇಕಿತ್ತು. 3 ಗಂಟೆ 26 ನಿಮಿಷದಲ್ಲಿ ತೊಗೊಂಡಿದ್ದು. 3 ಗಂಟೆ 4 ಗಂಟೆ ಅಂದರೆ 1 ಅವರಲ್ಲಿ ನಾನು 3 ಲೈನಿಂಗ್ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ನೀವು ನಂಬ್ತೀರಾ? ನಿಜವಾಗ್ಲೂ ನಂಬಬೇಕು. ನಿಮ್ಮ ಮುಂದೆನೇ ಪೀಸ್ನ ಸಹ ಇಟ್ಕೊಂಡೇ ತೋರಿಸಿದ್ದೀನಿ. ಅಂದರೆ ಇದು ಡೇ ಟೈಮು ಅಲ್ಲ, ನೈಟ್ ಟೈಮು. ನನಗೊಂಥರ ಫೀಲು, ಅಂದರೆ ನಿದ್ದೆ ಒಂದು ಸ್ವಲ್ಪನೂ ಬರ್ತಿಲ್ಲ ಬಿಡಿ, ಆ ಥರ ಇತ್ತು. ಇದು ಒಂದೇ ಬ್ಲೌಸು ಈ ಅಳತೆಗೆ. ಸೊ ಹಾಗಾಗಿ ಒಂದು ತಗೊಂಡೆ. ಇದನ್ನು ತಗೊಂಡಾಗ ಟೈಮು 4 ಗಂಟೆ 27 ನಿಮಿಷ. ಅದೇ ನಾನು ಪಟ ತಗೋತಿದ್ದೀನಿ, ಆದರೆ ಫೋನ್ ತೋರಿಸ್ಬೇಕಲ್ಲ ಅನ್ನೋ ಒಂದು ರೀಸನ್ಗೆ ಫೋನ್ನ ತೊಗೊಂಡಿದ್ದೀನಿ ಅಷ್ಟೇ. ಇದಕ್ಕೂ ಟ್ಯಾಗು ಲೇಸೆಲ್ಲ ಮತ್ತು ಅಂಗಡಿಗೆ ಹೋಗಿ ಎಲ್ಲಕ್ಕೂ ಫಾಲ್ ಹಾಕೋ ಅಷ್ಟರೊಳಗೆ ತುಂಬ ಸುಸ್ತೇ ಆಯಿತು. 27 ನಿಮಿಷದಲ್ಲಿ ಅಂತ ಅಂದರೆ 4 ಗಂಟೆ 52 ನಿಮಿಷಕ್ಕೆ, ಅಂದರೆ ಅರ್ಧ ಗಂಟೆಗೂ ಮುಂಚೆನೇ ಒಂದು ಬ್ಲೌಸ್ನ ಫಿನಿಷ್ ಮಾಡಿದ್ದೀನಿ. ಸ್ಮೈಲಿ, ನನ್ನ ಫೇಸಲ್ಲಿ ಸ್ಮೈಲಿ ಬಂತಿತ್ತಲ್ಲ, ಅದೇ ರೀತಿ ಫೋನಲ್ಲೂ ಸ್ಮೈಲಿ ಬಂತು. ಸೊ ನನಗೂ ಒಂಥರ ಆ ಫೋನ್ ಒಂಥರ ನನಗೆ ಮೋಟಿವೇ ಕೊಡುತ್ತೆ ಅನ್ಬೋದು. ಇದು ಸಾದಾ ಬ್ಲೌಸು, ಒಂದು ಅಮ್ಮುನೇಜ್ ಅವ್ರದ್ದು. ಎಷ್ಟು ಸ್ಪೀಡ್ ನೋಡಿ, 4 ಗಂಟೆ 53 ನಿಮಿಷ, ಅಂದರೆ 4 ಗಂಟೆ 50 ನಿಮಿಷದಲ್ಲಿ ಆ ಬ್ಲೌಸ್ ಫಿನಿಷ್ ಮಾಡಿದ್ದೀನಿ. ಅಂದರೆ ಒಂದು 1/4 ಗಂಟೆನೂ ಅಷ್ಟು ಬೇಗ ಅದನ್ನು ಫಿನಿಷ್ ಮಾಡಿದ್ದೀನಿ. 5 ಗಂಟೆ 11 ನಿಮಿಷಕ್ಕೆಲ್ಲ ಫಿನಿಷ್ ಮಾಡಿದ್ದೀನಿ. ತುಂಬ ಸ್ಪೀಡಾಗೆ ಫಿನಿಷ್ ಮಾಡಿದ್ದೀನಿ. ನೀವು ಟೈಮರು ನೋಡ್ಬೋದು. ಸೊ ನೀವು ಅಷ್ಟೇ, ನನ್ನ ಕೈಲಾಗೋ ಕೆಲಸ ನಿಮ್ಮ ಕೈಲೂ ಆಗುತ್ತೆ. ಎಷ್ಟು ಅಂದರೆ ನಾನು ಪೂರ್ತಿ ವಿಡಿಯೋ ಹಾಕಬೇಕಂತ ನನಗೂ ಇಷ್ಟ, ಬಟ್ ಹಾಕ್ಲಿಕ್ಕೆ ಟೈಮ್ ಇಲ್ಲ. ಇದು ಸೀಸನ್ ಅಲ್ವಾ, ಮದುವೆ ಸೀಸನ್ನು. ವೇರ್ ಮಾಡಿಸಿರೋದು ಇವ್ರದ್ದು ತಕ್ಕೊಂಡಿಲ್ಲ ಪಿಕ್ಕು, ಯಾಕಂತಂದರೆ ಅಂಗಡಿಗೆ ಹೋಗಿ ಫಾಲ್ಸ್ ಹಾಕಿ ಗಡಿ ಬಿಡಿಲಿ ಅವ್ರಿಗೆ ವೇರ್ ಮಾಡಿಸಿ ಕೊಟ್ಟಿದ್ದು. ಇದು ಚಿಕ್ಕ ಹುಡುಗಿದು, 2nd ಸ್ಟ್ಯಾಂಡರ್ಡು. ಇದನ್ನು ನಾನು ಲಾಸ್ಟಲ್ಲಿ ಸ್ವಲ್ಪ ವಿಡಿಯೋ ಹಾಕ್ತೀನಿ ನೋಡಿ. 5 ಗಂಟೆ 12 ನಿಮಿಷದಲ್ಲಿ ಫಿನಿಷ್ ಆಯಿತು. ಇಲ್ಲ ತಗೊಂಡ ಲಂಗ ಮತ್ತು ಬ್ಲೌಸು ತುಂಬ ಕ್ಯೂಟಾಗಿತ್ತು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತಿದ್ದು. ನನಗೆ ಜಾಸ್ತಿ ಟೈಮ್ ತೊಗೊಂಡಿದ್ದು ಅಂದರೆ ಇದೇ ಬಟ್ಟೆ, ಯಾಕಂತಂದರೆ ಚಿಕ್ಕ ಮಕ್ಕಳು ಬಟ್ಟೆಗಳಲ್ವ. ಸೊ ಪರ್ಫೆಕ್ಟಾಗಿ ಬರಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಟೈಮ್ ತಗೊಂತು. ಹೆಚ್ಚು ಕಡಿಮೆ 5 ಗಂಟೆ 12 ನಿಮಿಷದಲ್ಲಿ ಸ್ಟಾರ್ಟ್ ಮಾಡಿದ್ದಕ್ಕೆ 5 ಗಂಟೆ 45 ನಿಮಿಷದಲ್ಲಿ ಸ್ಟಾರ್ಟ್. ನೋಡಿ ಅಲ್ಲಿ ಪಾಪು ಸಿಂಬಲ್, ಪಾಪು ಬಟ್ಟೆ ಹೊಲ್ದಿದ್ದೀನಿ ಅನ್ನೋದಕ್ಕೆ ಪಾಪು ಸಿಂಬಲ್ಲು, ಮತ್ತು ಮುಖದಲ್ಲಿ ನನಗೆ ಖುಷಿ ಆದಾಗ ಸ್ಮೈಲ್ ಸಿಂಬಲ್ಲು. ಅದೇ ರೀತಿ ಪ್ರಕೃತಿ ದತ್ತವಾಗಿ ನಮಗೆ ಬಂದ್ಬಿಡುತ್ತೇನೋ ಆ ಸಿಂಬಲ್ಗಳೆಲ್ಲ ಅನ್ನೋ ಫೀಲ್ ನನಗೆ. ಈಗ ನೀವೇ ಅಬ್ಸರ್ವ್ ಮಾಡಿ, ನಾನಿನ್ನು 13ರಲ್ಲಿ
ಟೋಟಲ್ ಇನ್ನು 5 ಬ್ಲೌಸ್ ಹೊಲಿಬೇಕು ಬಾಕಿ ಅನ್ನೋ ಫೀಲು. ಅಂದರೆ 6 ಸ್ಟಿಚ್ ಅಷ್ಟು ಸ್ಟಿಚ್ ಮಾಡಿಬಿಟ್ಟು ಆಯಿತಾ ಅನ್ನೋ ಫೀಲ್ ನನಗೆ. ನೋಡಿ ಗೋಲ್ಡು ಮತ್ತು ಇದು ಎಷ್ಟು 5 ಗಂಟೆ 46 ನಿಮಿಷದಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಅವು 2 ಫಿನಿಷ್ ಆಗೋ ಅಷ್ಟರೊಳಗೆ ಎಷ್ಟು ಸ್ಪೀಡ್ ಅಂದರೆ ಅಷ್ಟು ಸ್ಪೀಡಾಗಿ ಸ್ಟಿಚ್ ಮಾಡಿದ್ದೀನಿ. ಅಂದರೆ ನಾನು ವಿಡಿಯೋ ಹಾಕಿಲ್ದಲೇ ಇರ್ಬೋದು, ಬಟ್ ಸಾಕ್ಷಿ ಅಂತೂ ತೋರಿಸ್ತಿದ್ದೀನ. 6 ಗಂಟೆ 38 ನಿಮಿಷ. ಎಷ್ಟು ಸ್ಪೀಡು ಅಂತಂದರೆ ಅರ್ಧ ಗಂಟೆಗೂ ಮುಂಚೆನೇ ಒಂದೊಂದು ಬ್ಲೌಸ್ನ ಸ್ಟಿಚ್ ಮಾಡ್ತಿದ್ದೀನಿ. ಇನ್ನು ಅವು 3 ಬಟ್ಟೆ ಬಾಕಿ ಐತೆ ಅನ್ನೋ ಖುಷಿ. ನೀವು ನೋಡ್ಬೋದು ಕೆಳಗೆಲ್ಲ ಎಷ್ಟು ಹರಡಿದ್ದೀನಿ. ಎಲ್ಲ ಹರಡಿರೋ ಬಟ್ಟೆನೂ ಅಲ್ಲೇ ಇದೆ. ಇನ್ನು ನನಗೆ ನೋಡಿ ನಾನು ಕೂತಿದ್ದೀನಿ ಅಷ್ಟೊತ್ತಿನ ರಾತ್ರಿಯಿಂದ ಅನ್ನೋದಕ್ಕೆ ನನ್ನ ಕಾಲೇ ಸಾಕ್ಷಿ. ನಿಮ್ಗೆ ತೋರಿಸ್ತಿರ್ಬೋದು ಎಷ್ಟು ಊದಿದೆ ಅಂತ. ಅಂದರೆ 12 ಗಂಟೆಯಿಂದ ಒಂದೇ ಸಮ ಕೂತ್ರೆ ಊದಲ್ವಾ. ನನ್ನ ಪಾಪು ಬಟ್ಟೆನ ನಾನು ಟೈಮರ್ ತೋರಿಸೋದಾಗಲಿ ತೊಗೊಂಡಿದ್ದಾಗಲಿ ಮರ್ತ್ಬಿಟ್ಟಿದ್ದೀನಿ ಅನಿಸುತ್ತೆ. ಆಮೇಲೆ ನೋಡ್ತೀನಿ ಅದು ಇಲ್ವಲ್ಲ ಎಷ್ಟೊತ್ತಿಗೆ ತಗೊಂಡೆ ಅಂತ. ಲಾಸ್ಟಲ್ಲಿ ತುಂಬ ಸ್ಲೋ ಅನ್ನಿಸ್ತು. ಯಾಕಂತಂದರೆ ಮಧ್ಯರಾತ್ರಿಯಿಂದ ಸ್ಟಿಚ್ ಮಾಡ್ತಿದ್ನಲ್ವ, ಹಾಗಾಗಿ ಬೆಳಗ್ಗೆ 7 ಗಂಟೆ 29 ನಿಮಿಷ ಆಯಿತು. ಪಾಪುದು ತುಂಬ ಕ್ಯೂಟಾಗಿತ್ತಲ್ವ, ಎಷ್ಟು ಚೆಂದ ಇದೆಲ್ಲ ನೋಡಲಿಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತು. ಇದು 2 ವರ್ಷದ ಪಾಪು ಅನಿಸುತ್ತೆ. ಅದಕ್ಕೆ ವೇಲು ಎಲ್ಲ ಮಾಡಿದ್ದೆ, ಬಟ್ ಅದನ್ನೇನು ತೋರಿಸಿಲ್ಲ. ಇನ್ನು ನನಗಿದು 2 ಬಾಕಿ ಇದ್ದಿದ್ದು. ನನಗೆ ಕೊಡಲೇಬೇಕಿತ್ತು. ಎಲ್ಲರೂ 9 ಗಂಟೆಗೆ ಬರ್ತೀವಿ 8 ಗಂಟೆಗೆ ಬರ್ತೀವಿ ಅನ್ನೋ ಪ್ರೆಸರ್ ಇತ್ತು. ಸೊ ಹಾಗಾಗಿ 2 ಬ್ಲೌಸ್ನು ತಗೊಂಡು ಸ್ಟಿಚ್ ಮಾಡಿದೆ. ಅದಕ್ಕೆ ಸ್ಲೀವಿಗೆ ರೆಡಿ ಲಟ್ಕನ್ ಬರುತ್ತಲ್ವ, ಆ ಥರ ಲೇಸ್ ಹಾಕ್ತೆ. ನೀವು ಅಬ್ಸರ್ವ್ ಮಾಡ್ಬೋದು, ನಾನೇ ಸ್ಟಿಚ್ ಮಾಡಿದ್ದೀನಿ. ನನ್ನ ಶ್ರಮ ಇಲ್ಲಿದೆ ಅನ್ನೋ ಕಾರಣಕ್ಕೆ ತೋರಿಸ್ತಿರೋದು. ಯಾರನ್ನು ನಂಬಿಸ್ಬೇಕು ಅನ್ನೋ ಉದ್ದೇಶ ಅಲ್ಲ. ಸೊ ಮಿಷಿನು ಅಷ್ಟೇ ತುಂಬ ಹೀಟಾಗಿತ್ತು. ಅದು ಮಿಷಿನ್ ಸುಟ್ಟಿತ್ತು. ನನಗನ್ನಿಸ್ತು ಪ್ಲೀಸ್ಪಾ ನಿನಗೆ ಇಷ್ಟು ಬಿಸಿ ಇರಬೇಕಿದ್ರೆ ನನಗೆ ಸುಸ್ತಾಗಲ್ವ, ನಾನು ಅರ್ಥ ಮಾಡ್ಕೊಂಡಿಲ್ವ ಅಂತ ಮಿಷಿನ್ ಜೊತೆ ಮಾತಾಡಿಕೊಂಡು ಸ್ಟಿಚ್ ಮಾಡಿದೆ. ನೀವು ನೋಡ್ಬೋದು ಇವಾಗ ಟೋಟಲ್ ಆ ಬ್ಲೌಸು ಆದಮೇಲೆ 9 ಗಂಟೆ 3 ನಿಮಿಷದಷ್ಟರೊಳಗೆ ಎಲ್ಲ ಫಿನಿಶ್ ಆಯಿತು. ಅಪ್ಪಟ ತುಂಬಿದ ಮರ ಆಯಿತು. ಅದು ಫೋನಲ್ಲಿ ಸಿಂಬಲ್ ಬರ್ತಿದೆಯಲ್ಲ ಅದನ್ನು ಹೇಳಿದಷ್ಟೇ. ಈಗ ಲೆಕ್ಕ ಹಾಕೂ ತೋರಿಸ್ತೀನಿ, ನೀವು ನೋಡಿ. ಇದು ಪಾಪುದೊಂದು ಲಂಗ ಬ್ಲೌಸು, ಚೆಂದ ಇತ್ತದು. 2 3 4 5 6 7 8 9 10 11 12 13 ಟೋಟಲು 13 ಫಿನಿಶ್ ಆಗೋ ಅಷ್ಟರೊಳಗೆ 9 ಗಂಟೆ 13 ನಿಮಿಷ ಆಯಿತು. 9 ಗಂಟೆ 4 ನಿಮಿಷ ಆಯಿತು. ಈ ರೀತಿ ನನ್ನ ಒಂದು ವ್ಲಾಗ್ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಾನು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳ್ತಿಲ್ಲ ಅನ್ನೋ ರೀಸನ್ಗಷ್ಟೇ ಚಿಂದಿ ಬಟ್ಟೆನ ತೋರಿಸಿರೋದು. ನಾನು ಮನೆ ಕ್ಲೀನ್ ಮಾಡ್ತಾ ಕೂರಲಿಲ್ಲ, ನಾನು ಕೂತು ಸ್ಟಿಚ್ ಮಾಡಿದ್ದೀನಿ ಅನ್ನೋದಕ್ಕೂ ಸಾಕ್ಷಿ. ಕಾಲೆಲ್ಲ ಊದ್ಕೊಂಡಿತ್ತು. ನನ್ನ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳ್ತೀನಿ. ಯಾಕಂತಂದರೆ ನನ್ನ ಶ್ರಮ, ನಿಮ್ಮ ಒಂದು ಅಮೂಲ್ಯವಾದ ಸಮಯನ ನಾನು ಕೊಟ್ಟು ನಾನು ಇಷ್ಟು ಸ್ಟಿಚ್ ಮಾಡಿದ್ದೀನಿ ಅನ್ನೋ ಫೀಲಲ್ಲಿ ತೋರಿಸಿದ್ದೀನಲ್ವ. ಸೊ ಅದೇ ಖುಷಿಲಿ ಬ್ಲೌಸ್ ಇಟ್ಕೊಂಡು ಇಷ್ಟು ನಾನು ಒಂದೇ ನೈಟಲ್ಲಿ ಅಲ್ನಾ ಅನ್ನೋ ಥರ ಫೀಲು. ಮತ್ತೆ ಹೋಗಿ ಅಂಗಡಿಲಿ ತುಂಬ ಕೆಲಸ ಆಯಿತು. ಹೆವಿ ಕೆಲಸ ಆಯಿತು. ಅಷ್ಟಕ್ಕೆಲ್ಲ ಫಾಲ್ ಹಾಕಿ ಎಲ್ಲ ಜಿಗ್ಜಾಗ್ ಮಾಡಿ ಎಲ್ಲ ಮಾಡಿದ್ದಾಯಿತು. ಕಾಲು ಮಾತ್ರ ಹೆವಿ ಊದ್ಕೊಂಡಿತ್ತು. ಸೊ ಪರವಾಗಿಲ್ಲ, ನಾಳೆಗೇನು ಅಷ್ಟೇ ಕೆಲಸ ಮಾಡಲ್ಲ ಅಲ್ವಾ, ಸ್ವಲ್ಪ ಕಡಿಮೆ ಮಾಡ್ತೀವಿ, ಅಡ್ಜಸ್ಟ್ ಆಗುತ್ತೆ. ಬಟ್ ತುಂಬ ಅಂದರೆ ತುಂಬ ಖುಷಿ ಆಯಿತು. ನನ್ನ ವ್ಲಾಗ್ ನೋಡಿ ನಿಮಗೆ ಖುಷಿ ಆಯಿತಾ ಏನಾಯಿತು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.